ನಮಸ್ಕಾರ. ಸೊ ಇವತ್ತಿನ ಮಿನಿ ಬ್ಲಾಗ್ ಇವತ್ತೇನಪ್ಪ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ನುಗ್ಗೆಕಾಯಿ ಬಂದಿತ್ತು ನಾಟಿದು, ನಮ್ಮ ಕಡೆ ಎಲ್ಲ ಸಿಗುತ್ತೆ. 20 ರೂಪಾಯಿಗೆ ಒಂದು 5 ಕೊಟ್ಬಿಟ್ಟು ಹೋಗಿದ್ದು. ಪಾಪ ಒಂದು ಹುಡುಗ ತೊಗೊಂಬಂದಿದ್ದ. ಸೊ ತೊಗೊಂಡಿದ್ವಿ. ಇದನ್ನು ಈ ಥರ ಕ್ಲೀನ್ ಮಾಡಿ ನಾವು ಒಂದು ಬಾಕ್ಸ್ಗೆ ಹಾಕಿಟ್ಟಾಗ 15 ದಿವಸ ಇಟ್ಟರು ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹಾಗೆ ಇಟ್ಟಾಗ ಅದು ನುಗ್ಗೆಕಾಯಿ ಟೇಸ್ಟಿಯಾಗಿರಲ್ಲ, ಚೆನ್ನಾಗಿರಲ್ಲ. ಈ ಥರ ಒಂದು ಬಾಕ್ಸ್ಗೆ ಹಾಕಿಡಬೇಕು. ಸೊ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡುವಾಗ ಟೈಮೇ ಸಾಲಲ್ಲ, ಈ ತರಕಾರಿನೆಲ್ಲ ಅವಾಗ ಕ್ಲೀನ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಈಗ ಸ್ವಲ್ಪ ಹೇಗೂ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಕಪ್ ಕಾಫಿ ಇಟ್ಕೊಂಡು ಕುಡ್ಕೊಂಡು ಹಾಗೆ ತರಕಾರಿನೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಹಾಗೆ ಮೀಶೋಯಿಂದನೂ ಒಂದು ಪಾರ್ಸಲ್ ಬಂತು. ಆ್ಯಕ್ಚುಲಿ ನಮ್ಮ ಮನೇಲಿ ಉಪ್ಪಿನ ಜಾಡಿ ಅದಲ್ಲ, ಸೊ ಅದನ್ನು ನಮ್ಮ ಚಿಕ್ಕತ್ತೆಯವರೆಲ್ಲ ನೋಡಿಬಿಟ್ಟು ಬುಕ್ ಮಾಡಿಸ್ಕೊಂಡಿದ್ರು. ಸುಮಾರು ಜನ ಇಷ್ಟಪಡ್ತಾರೆ ನಮ್ಮ ಮನೇಲಿರೋ ಜಾಡಿ, ಅದು ಉಪ್ಪಿಂದು. ನಮ್ಮೂರು ಜಾತ್ರೆಯಲ್ಲಿ ತೊಗೊಂಡಿದ್ದೆ ಒಂದು 2 ಇಯರ್ಸ್ ಬ್ಯಾಕು. ನಾನು ಆ್ಯಕ್ಚುಲಿ ಸ್ಟವ್ ಹತ್ರ ಆ ಥರ ಉಪ್ಪು ಹಾಕಿ ಇಡಬೇಕಂತೆ. ನಾನು 3 ತೊಗೊಂಡಿದ್ದೆ, ಒಂದು ಸಾಲ್ಟ್ ಉಪ್ಪು ಮತ್ತು ಕಲ್ಲುಪ್ಪು, ಒಂದು ಹುಣ್ಸೆಹಣ್ಣು ಹಾಕಿಡೋದಕ್ಕೆ. ಇವ್ರು ನಮ್ಮ ಚಿಕ್ಕತ್ತೆ ಬಂದ್ಬಿಟ್ಟು 2 ಬುಕ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಮೀಶೋಲ್ಲಿ. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್, ಮಾತ್ರ ಇಷ್ಟ ಆಯಿತು. ಸಪೋಸ್ ಏನೋ ನಿಮ್ಗೇನೋ ಇದರದ್ದು ಲಿಂಕ್ ಬೇಕು ಅಂದರೆ ನಾನು ಫಾಲೋ ಮಾಡಿ ಲಿಂಕ್ ಅಂತ ಹಾಕಿ, ಆಟೋಮೆಟಿಕ್ಕಾಗಿ ಲಿಂಕ್ ಸಿಗುತ್ತೆ. ತುಂಬ ಚೆನ್ನಾಗಿದೆ, ತೊಗೊಬೋದು ಮೀಶೋಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.